ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈಗ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇರಬೇಕು ಅಂತ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಆಗಿ ನಮಗೆ ಲೂಸ್ ಪೌಡರ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಸ್ಕಿನ್ ಪ್ರಿಪರೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನಮಗೆ ಮೇಕಪ್ ಫಿಕ್ಸರು ಆ್ಯಂಡ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎಷ್ಟೋ ಜನಕ್ಕೆ ಸೆಟ್ಟಿಂಗ್ ಸ್ಪ್ರೇಗೂ ಮೇಕಪ್ ಫಿಕ್ಸರ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ, ಎರಡೂ ಒಂದೇ ವರ್ಕ್ ಮಾಡುತ್ತೆ ಅಂತ ಅಂದ್ಕೊಳ್ತಾರೆ. ಸೊ ಅದಾಗೋದಿಲ್ಲ, ಎರಡೂ ಕೂಡ ಡಿಫ್ರೆಂಟ್ ವರ್ಕ್ ಮಾಡುತ್ತೆ. ಮತ್ತು ಯಾವಾಗ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಬೇಕು, ಯಾವಾಗ ಮೇಕಪ್ ಫಿಕ್ಸರ್ ಯೂಸ್ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಇನ್ನು ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮ್ಗೇನಾದರೂ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಫ್ರೀಯಾಗಿ ಕಲಿಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ಫ್ರೀಯಾಗಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು 100% ಈ ವಿಡಿಯೋಸ್ನೆಲ್ಲ ನೋಡಿ ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ 100% ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಇನ್ನು ಈಗ ಹೇರ್ ಸ್ಟೈಲ್ ಕ್ಲಾಸಸ್ ಸೀರೀಸ್ ಕೂಡ ಸ್ಟಾರ್ಟ್ ಆಗಿದೆ. ಫ್ರೀಯಾಗಿ ಹೇರ್ ಸ್ಟೈಲ್ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಕೂಡ ನೀವು ಆಗ್ಬೋದು. ನಾನು ಹಾಕಿರುವಂಥ ಪ್ರೀವಿಯಸ್ ವಿಡಿಯೋಸ್ನೆಲ್ಲ ನೋಡಿ ಒಂದೊಂದೇ ವಿಡಿಯೋ ನೋಡಿಬಿಟ್ಟು ಅವತ್ತು ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಎರಡೂ ಕೂಡ ಆಗ್ಬೋದು ಅಂತ ನಾನು ನಿಮಗೆ ಶ್ಯೂರ್ ಆಗಿ ಹೇಳ್ತೀನಿ. ಇನ್ನು ಈ ಒಂದು ಕೋರ್ಸ್ನ ನಾನು ಫ್ರೀಯಾಗಿ ಸ್ಟಾರ್ಟ್ ಮಾಡೋದಕ್ಕೆ ಏನು ಕಾರಣ ಅಂತಂದರೆ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಮೇಕಪ್ ಕಲಿಬೇಕು ಅಂತ ಆಸೆ ಇರುತ್ತೆ, ಬಟ್ ಅವರಿಗೆ ಹೊರಗಡೆ ಹೋಗಿ ಕಲಿಯೋದಕ್ಕೆ ಆಗ್ತಿರಲ್ಲ. ಇನ್ನು ಎಷ್ಟೊಂದು ಜನಕ್ಕೆ ಫೀಸ್ ಪೇ ಮಾಡಿ ಕಲಿಯೋದಕ್ಕೆ ಆಗ್ತಿರಲ್ಲ. ಸೊ ಅಂಥವ್ರು ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ಈ ಒಂದು ಮೇಕಪ್ ಮಾಡೋದಕ್ಕೆ ತುಂಬ ನಾಲೆಡ್ಜ್ ಬೇಕು. ಸೆಲ್ಫ್ ಮೇಕಪ್ಗೂ ಅಷ್ಟೇ, ನೀವು ಈ ಒಂದು ವಿಡಿಯೋಸ್ನ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ನಾಲೆಡ್ಜ್ ತೊಗೊಂಡು ನೀವು ಆರಾಮ್ಸೆ ನಿಮ್ಮ ಸ್ಕಿನ್ನ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೇಗೆ ಮೇಕಪ್ ಮಾಡ್ಕೋಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ಈ ಒಂದು ವಿಡಿಯೋಸ್ನ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೆಲ್ಫ್ ಮೇಕಪ್ ಅವ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಓವರಾಲ್ ಆಗಿ ಎಲ್ಲ ಹೆಣ್ಮಕ್ಳು ಯೂಸ್ ಆಗುವಂಥ ವಿಡಿಯೋಸ್ ಅಂತಲೇ ಹೇಳ್ಬೋದು ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋಸು. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಆ ಎಲ್ಲ ವಿಡಿಯೋಸ್ನ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡ್ಬಿಟ್ಟು ನೀವು ಕೂಡ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಆಗಿ ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನನ್ನ ಹತ್ರ ಇರುವಂಥ ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಈ ಒಂದು ನಿಕ್ಸ್ ಬ್ರ್ಯಾಂಡ್ದು ಮೇಕಪ್ ಫಿಕ್ಸರ್ ಇದೆ. ಇದು ಕೂಡ ಅಷ್ಟೇ ಆಫ್ಟರ್ ಮೇಕಪ್ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ಆ್ಯಕ್ಚುಲಿ ಮೇಕಪ್ ಫಿಕ್ಸಿಂಗ್ ಸ್ಪ್ರೇಗಳನ್ನ ನಾವು ಆಫ್ಟರ್ ಮೇಕಪ್ ಮಾತ್ರ ಯೂಸ್ ಮಾಡಬೇಕು, ಬಿಫೋರ್ ಮೇಕಪ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಇನ್ನು ಸೆಟ್ಟಿಂಗ್ ಸ್ಪ್ರೇನ ನಾವು ಬಿಫೋರ್ ಮೇಕಪ್ಪು ಯೂಸ್ ಮಾಡ್ಬೋದು, ಮಧ್ಯದಲ್ಲಿ ನಾವು ಒಂದೊಂದೇ ಸ್ಟೆಪ್ ಆಗ್ತಾನೆ ಯೂಸ್ ಮಾಡ್ಬೋದು. ನಾನು ನಿಮಗೆ ಅದನ್ನು ಇವತ್ತು ಡೆಮೋ ತೋರಿಸ್ತೀನಿ, ಯಾವಾಗ ನಾವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು, ಯಾವಾಗ ನಾವು ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು ಅಂತ. ಇದು ನಿಕ್ಸ್ ಅವ್ರದ್ದು ಮೇಕಪ್ ಫಿಕ್ಸರು. ಇದು ನಾವು ಮೇಕಪ್ ಫಿಕ್ಸರ್ನ ಮೇಕಪ್ ಫಿಕ್ಸ್ ಆಗಿ ಉಳಿಯೋದಕ್ಕೆ, ಲಾಂಗ್ ಲಾಸ್ಟಿಗೆ ಇರೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಆಫ್ಟರ್ ಮೇಕಪ್ ಯೂಸ್ ಮಾಡಬೇಕು. ಇನ್ನು ಇದು PS ಇದು ಅಷ್ಟೇ ಮೇಕಪ್ ಫಿಕ್ಸರೇ. ಇನ್ನು ಮೇಕಪ್ ಫಿಕ್ಸರು ನಾವು ಇದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅಂತಂದರೆ ಆಲ್ಕೋಹಾಲ್ ಕಂಟೆಂಟು ಮತ್ತು ಗ್ಯಾಸ್ ಕಂಟೆಂಟ್ ಇರುತ್ತೆ. ಸೊ ಇದು ನಾವು ಲಾಸ್ಟಲ್ಲೇ ಯೂಸ್ ಮಾಡಬೇಕು. ಇದು ಮೇಕಪ್ ಫಿಕ್ಸ್ ಆಗೋದಕ್ಕೆ ಮಾತ್ರ ಯೂಸ್ ಆಗುತ್ತೆ. ನೀವು ಸೆಂಟ್ರಲ್ಲೆಲ್ಲ ನೀವು ಈ ಒಂದು ಸ್ಪ್ರೇನ ಹಾಕಬಾರ್ದು. ಇನ್ನು ಈ ಒಂದು ಸ್ಪ್ರೇನೂ ಅಷ್ಟೇ ಮೇಕಪ್ ಫಿಕ್ಸರು ಲಾರಿಯಲ್ ಪ್ಯಾರಿಸ್ದು. ಆ್ಯಕ್ಚುಲಿ ಇದು ಅಷ್ಟೇ ತುಂಬ ಚೆನ್ನಾಗಿ ಹೋಲ್ಡ್ ಆಗುತ್ತೆ. ಇದು ಈಗ ಸಮ್ಮರಲ್ಲಿ ಎಷ್ಟೊಂದು ಸ್ವೆಟ್ ಬರ್ತಾ ಇರುತ್ತೆ ಅಲ್ವಾ, ಅವಾಗೆಲ್ಲ ತುಂಬ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡುತ್ತೆ. ಬಟ್ ಇದನ್ನು ಯೂಸ್ ಮಾಡೋದಕ್ಕೆ ಬರಬೇಕು, ಇಲ್ಲ ಅಂತಂದರೆ ನಿಮಗೆ ಮೇಕಪ್ ಕೇಕಿ ಆಗಿಬಿಡತ್ತೆ, ಮತ್ತು ನಿಮಗೆ ಒಂಥರ ಏನೋ ಒಂದು ಲೇಯರ್ ಇರೋ ಥರ ಅನಿಸುತ್ತೆ. ಬಟ್ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಬಟ್ ಇದು ತುಂಬ ಯೂಸ್ಫುಲ್ ಆಗುವಂಥ ಸ್ಪ್ರೇ ಅಂತ ಹೇಳ್ಬೋದು. ನೀವು ಇದ್ರ ಪ್ಲೇಸಲ್ಲಿ ಕ್ರೇಲಾನ್ ಬರುತ್ತೆ, ನೀವು ಕ್ರೇಲಾನ್ ಕೂಡ ಪರ್ಚೇಸ್ ಮಾಡ್ಬೋದು. ಎರಡೂ ಕೂಡ ನಿಮಗೆ ಸೇಮ್ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ನನ್ನ ಹತ್ರ ಕ್ರೇಲಾನ್ ಇಲ್ಲ. ಕ್ರೇಲಾನು ನಾನು ಲಾಸ್ಟ್ ಟೈಮ್ ಒಂದ್ಸರಿ ಯೂಸ್ ಮಾಡಿದ್ದೆ ಕ್ರೇಲಾನು. ಸೊ ಕ್ರೇಲಾನ್ ಇವಾಗ ನಾನು ಒಂದ್ಸರಿ ಯೂಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಯಾವ ಬೆಸ್ಟ್ ಪ್ರಾಡಕ್ಟ್ ಬರುತ್ತೋ ಅದನ್ನು ಪರ್ಚೇಸ್ ಮಾಡ್ತೀನಿ. ಕ್ರೇಲಾನ್ ಸ್ಪ್ರೇನ ನಾನು ಮೊದಲೇ ಯೂಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಈ ಸರಿ ನಾನು ಸೇಮ್ ರಿಸಲ್ಟ್ ಕೊಡುವಂಥ ಲಾರಿಯಲ್ ಪ್ಯಾರಿಸ್ದು ನಾನು ತೊಗೊಂಡಿದ್ದೀನಿ. ಎರಡೂ ಕೂಡ ಸೇಮ್ ರಿಸಲ್ಟ್ ಕೊಡುತ್ತೆ. ಇದು ಕ್ರೇಲಾನ್ಗಿಂತ ಕಡಿಮೆ ಪ್ರೈಸ್ಗೆ ಸಿಗುತ್ತೆ. ಇನ್ನು ಆ್ಯಕ್ಚುಲಿ ಈಗ ಹೋಗ್ತಾ ಇವಾಗ ನಾವು ಒಂದು ಪ್ರಾಡಕ್ಟ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಹೋಗ್ತಾ ನಮಗೆ ಇನ್ನೂ ಬೆಟರ್ ವರ್ಷನ್ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದ್ಸರಿ ತೊಗೊಂಡಿದ್ದು ಮತ್ತೆ ತೊಗೊಳ್ಳಲ್ಲ. ಈಗ ಅಟ್ ಪ್ರೆಸೆಂಟ್ ನಾನು
ಸೆಟ್ಟಿಂಗ್ ಸ್ಪ್ರೇಯಲ್ಲಿ ಈ ಒಂದು ಸ್ಪ್ರೇ ನನ್ನ ಹತ್ರ ಇದು ಮಿನಿ ವರ್ಷನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಆದಷ್ಟು ಮಿನಿ ವರ್ಷನ್ ಯಾವ್ದಾನ ಇದ್ದರೆ ಮಿನಿ ವರ್ಷನ್ನೇ ತೊಗೊತೀನಿ, ದೊಡ್ಡದು ತೊಗೊಳ್ಳಲ್ಲ. ಯಾಕಂತಂದರೆ ಅದು ಖಾಲಿ ಆದಮೇಲೆ ನಾನು ಇನ್ನೂ ಒಂದು ಬ್ರ್ಯಾಂಡ್ ಟ್ರೈ ಮಾಡ್ಬೋದಲ್ವಾ. ಸೊ ಬೆಸ್ಟ್ ಅಂತೂ ಬರ್ತಾನೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಇದು ಮಿನಿ ವರ್ಷನ್ ತೊಗೊಂಡಿದ್ದೀನಿ. ನೋಡೋಣ. ಇದನ್ನು ಆ್ಯಕ್ಚುಲಿ ಇವತ್ತೇ ಫಸ್ಟ್ ಯೂಸ್ ಮಾಡ್ತಿರೋದು, ಬಟ್ ರಿವ್ಯೂ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಇನ್ನೂ ಒಂದು ಆರ್ಡರ್ ಮಾಡಿದ್ದೀನಿ, ಅದು ಇವತ್ತು ಬರಬೇಕಿತ್ತು, ಬಂದಿದ್ದರೆ ನಾನು ನಿಮ್ಗೆ ತೋರಿಸ್ತಿದ್ದೆ. ಅದು ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗ್ತಾಯಿತ್ತು, ಮೇಕಪ್ ಸೆಟ್ಟಿಂಗ್ ಸ್ಪ್ರೇನೇ. ಅದು ನಾಳೆ ಬರ್ಬೋದು. ಬಂದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ. ಅದು ಕೂಡ ಸೆಟ್ಟಿಂಗ್ ಸ್ಪ್ರೇನೇ. ನಿಮಗೆ ಜಸ್ಟ್ 400 ಸಮಥಿಂಗಲ್ಲಿ ಸಿಗುತ್ತೆ. ನಿಮಗೆ ಗ್ಲಾಸಿ ಮೇಕಪ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸೆಟ್ಟಿಂಗ್ ಸ್ಪ್ರೇ. ಅದರಲ್ಲಿ ಸ್ವಲ್ಪ ಶೈನಿ ಪಾರ್ಟಿಕಲ್ಸ್ ಇದೆ ನಾನು ಇವಾಗ ಆರ್ಡರ್ ಮಾಡಿರೋದ್ರಲ್ಲಿ. ಸೊ ಅದು ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಅದು ಹೆಸರು ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ ಆರ್ಡರ್ ಮಾಡುವಾಗ. ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಹಾಕ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ. ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಬರ್ಬೋದು, ಅದು ಮೋಸ್ಟ್ಲಿ ನಾನು ಡೆಲಿವರಿ ಆಗ್ಬೋದು. ಡೆಲಿವರಿ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತೀನಲ್ವ, ಆವಾಗ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ನನ್ನ ಹತ್ರ ಸೆಟ್ಟಿಂಗ್ ಸ್ಪ್ರೇ ಇದಿದೆ, ಇದರಲ್ಲೇ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಇನ್ನು ಎಷ್ಟೊಂದು ಜನ ನನಗೆ ಲಿಪ್ಸ್ಟಿಕ್ ಪ್ಯಾಲೆಟು ಅಫೋರ್ಡಬಲ್ ಪ್ರೈಸಲ್ಲಿ ಬೆಸ್ಟ್ ಪ್ಯಾಲೆಟ್ನ ನಮಗೆ ಹೇಳಿ ಅಂತ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಇವತ್ತು ನಾನು ಒಂದು ಪ್ಯಾಲೆಟ್ನ ಲಿಪ್ಸ್ಟಿಕ್ ಪ್ಯಾಲೆಟ್ ಆರ್ಡರ್ ಮಾಡಿದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ತುಂಬ 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 ಚೆನ್ನಾಗಿದೆ. ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಚೆನ್ನಾಗಿರುವಂಥ ಲಿಪ್ಸ್ಟಿಕ್ ಪ್ಯಾಲೆಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಈ ಒಂದು ಪ್ಯಾಲೆಟ್ಟು ನಾನು ಏನಕ್ಕೆ ಆರ್ಡ್ರ್ ಮಾಡಿದೆ ಅಂತ ಅಂದರೆ, ಆ್ಯಕ್ಚುಲಿ ಇಷ್ಟು ಕಡಿಮೆ ಪ್ರೈಸ್ಗೆ ಚೆನ್ನಾಗಿರಲ್ಲ ಬಿಡು ಅಂತ ನಾನು ಅಂದ್ಕೊಂಡ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಬಟ್ ನಾನು ಮೊನ್ನೆ ಒಂದು ಮೇಕಪ್ಗೆ ಹೋದಾಗ ನನ್ನ ಸ್ಟೂಡೆಂಟ್ ಇದನ್ನು ಪರ್ಚೇಸ್ ಮಾಡಿದರು. ಆ್ಯಕ್ಚುಲಿ ನಾವು ಸ್ಟೂಡೆಂಟಿಂದ ಕಲಿಯೋದು ಇರುತ್ತೆ, ನಮ್ಮಿಂದ ಅವ್ರು ಕಲಿಯೋದು ಇರುತ್ತೆ. ಬರೀ ಇವಾಗ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ನಾವು ಅವರಿಂದ ನಾವು ಕಲಿಬಾರ್ದು ಅಂತ ಏನೂ ಇರಲ್ಲ. ಫಾರ್ ಎಕ್ಸಾಂಪಲ್ ಇದನ್ನೇ ನೋಡಿ, ಅವರು ನನ್ನ ಸ್ಟೂಡೆಂಟು ಈ ಒಂದು ಪ್ಯಾಲೆಂಟ್ ಇಟ್ಕೊಂಡಿದ್ರು. ನಾನು ಲಾಸ್ಟ್ ಟೈಮ್ ಮೇಕಪ್ಗೆ ಹೋದಾಗ ಅವರು ನನ್ನ ಜೊತೆ ಬಂದಿದ್ರಲ್ವ, ನಾನು ಕೇಳಿದೆ ಇದು ಇಷ್ಟು ಕಡಿಮೆ ಪ್ರೈಸ್ ಇದೆ ಅಲ್ವಾ, ಇದು ಚೆನ್ನಾಗಿದೆಯಾ ಅಂತ. ಇಲ್ಲ ಮ್ಯಾಮ್ ತುಂಬ ಚೆನ್ನಾಗಿದೆ, ಬೇಕಿದ್ರೆ ನೀವು ಯೂಸ್ ಮಾಡಿ ಅಂತ ನನಗೆ ಕೊಟ್ಟರು. ನಾನು ಅದನ್ನು ಮೇಕಪ್ ಮಾಡುವಾಗ ಯೂಸ್ ಮಾಡಿದೆ. ಲಾಂಗ್ ಸ್ಟೇ ಕೂಡ ಇದೆ. ಸೊ ಅದಕ್ಕೆ ನಾನು ನಿಮಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು, ನೀವು ಕೂಡ ತಗೊಳ್ಳಿ. ಜಸ್ಟ್ 360 ರುಪೀಸ್ಗೆ ನಿಮ್ಗೆ ಈ ಒಂದು ಪ್ಯಾಲೆಟ್ ಸಿಗ್ತಾ ಇದೆ ಸ್ವಿಸ್ ಬ್ಯೂಟಿ ಅವ್ರದ್ದು. ನನಗೆ ಶಾಕ್ ಆಗೋಯ್ತು. ಸೊ ಅವಾಗೇ ನಾನು ಡಿಸೈಡ್ ಮಾಡಿದೆ, ನಾನು ಹೋಗಿದ ತಕ್ಷಣ ಫಸ್ಟ್ ಆರ್ಡರ್ ಮಾಡಬೇಕು, ನನ್ನ ಹತ್ರನೂ ಈ ಪ್ಯಾಲೆಟ್ ಬೇಕು ಅಂತ. ಮತ್ತು ಇದು ಲಿಪ್ಸ್ಟಿಕ್ಕು ನಾವು ಲಿಪ್ ಮೇಲೆ ಅಪ್ಲೈ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಕ್ರೀಮಿ ಸ್ಟ್ರಕ್ಚರ್ ಅಂದರೆ ತುಂಬ ಚೆನ್ನಾಗಿದೆ. ಕ್ರೀಮಿ ಥರ ಅಪ್ಲೈ ಮಾಡೋದಕ್ಕೆ ಖುಷಿ ಆಗುತ್ತೆ. ಕೆಲವೊಂದು ಲಿಪ್ಸ್ಟಿಕ್ಕು ನಾವು ಎಷ್ಟು ಡ್ರ್ಯಾಗ್ ಮಾಡಿದ್ರೂ ಆಗ್ತಾನೆ ಇರಲ್ಲ, ಬಟ್ ಇದು ತುಂಬ ಈಸಿ ಇದೆ ಅಪ್ಲೈ ಮಾಡೋದಕ್ಕೆ. ಮತ್ತು ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. ನೀವು ಈ ಒಂದು ಲಿಪ್ಸ್ಟಿಕ್ನ ನೀವು ಪರ್ಚೇಸ್ ಮಾಡಿ. ಇವತ್ತು ನಾನು ಈ ಒಂದು ಲಿಪ್ಸ್ಟಿಕ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಜಸ್ಟ್ 362 ರುಪೀಸ್ ಏನೋ ಅಷ್ಟೇ. ತುಂಬ 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 ಚೆನ್ನಾಗಿದೆ. ನಾನು ನೈಕಾದಲ್ಲೇ ಪರ್ಚೇಸ್ ಮಾಡಿದ್ದು. ನೀವು ನೈಕಾ, ಪರ್ಪಲ್ ಮತ್ತು ಟೀರಾ, ಈ ಮೂರರಲ್ಲಿ, ಟೀರಾ ಅನ್ಸುತ್ತೆ ಮೋಸ್ಟ್ಲಿ, ಈ ಮೂರರಲ್ಲಿ ಮಾತ್ರ ನೀವು ಮೇಕಪ್ ಪ್ರಾಡಕ್ಟ್ಸ್ನ, ಎಸ್ಪೆಷಲಿ ಮೇಕಪ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಬೇರೆ ಇನ್ನು ಯಾವುದ್ರಲ್ಲೂ ಪರ್ಚೇಸ್ ಮಾಡಬೇಡಿ. ಕೆಲವೊಂದು ಇವಾಗ ಟೂಲ್ಸು ಮತ್ತು ಈ ಒಂದು ಹೇರ್ ಸ್ಪ್ರೇ ಆ ಥರದ್ದು ಬೇಕಿದ್ರೆ ಬೇರೆ ಆ್ಯಪಲ್ಲಿ ಪರ್ಚೇಸ್ ಮಾಡ್ಬೋದು. ಬಟ್ ಈಗ ಈ ಒಂದು ಮೇಕಪ್ಸ್, ಕಾಸ್ಮೆಟಿಕ್ಸ್ನ ಮಾತ್ರ ನೀವು ಈ 3 ಆ್ಯಪಲ್ಲೇ ಪರ್ಚೇಸ್ ಮಾಡಿ. ನಿಮಗೆ ಆಲ್ಮೋಸ್ಟು ಇದರಲ್ಲೇ ಒರಿಜಿನಲ್ ಸಿಗುತ್ತೆ. ಮತ್ತು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ ಪರ್ಚೇಸ್ ಮಾಡಿ. ಯಾಕಂತಂದರೆ ಫೇಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾನು ಆರ್ಡರ್ ಮಾಡಿಬಿಟ್ಟು ನನಗೆ ಖುಷಿಯಾಗಿ, ನನಗೆ ಸ್ಯಾಟಿಸ್ಫೈ ಆಗಿರೋದನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಆರ್ಡರ್ ಮಾಡ್ದೇನೆ ನೀವು ತಗೊಳ್ಳಿ ಅಂತ ಹೇಳ್ಬೋದಿತ್ತು ಇದನ್ನು. ಬಟ್ ಇದು ನನಗೆ ಸಖತ್ ಇಷ್ಟ ಆಗೋಯ್ತು. ಇದು ನನ್ನ ಈ ಪ್ಯಾಲೆಟ್ ನನ್ನ ಹತ್ರ ಬೇಕೇ ಬೇಕು ನನಗೆ ಅಂತ ಅಷ್ಟು ಖುಷಿ ಆಗೋಯ್ತು ನನಗೆ ಮೇಕಪ್ ಮಾಡುವಾಗ, ನನಗಿದು ಅಪ್ಲೈ ಮಾಡುವಾಗ. ಮತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿ ನಾನು ನಿಮಗೂ ಕೂಡ ಹೇಳ್ತಿದ್ದೀನಿ. ಈ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಂಪಲ್ಸರಿಯಾಗಿ ಪರ್ಚೇಸ್ ಮಾಡಿ. ತುಂಬ 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 ವರ್ತ್ ಪ್ರಾಡಕ್ಟ್ ಅಂತ ಹೇಳ್ಬೋದು. 360 ರುಪೀಸ್ಗೆ ಇವಾಗ ಆ್ಯಕ್ಚುಲಿ ಒಂದು ಲಿಪ್ಸ್ಟಿಕ್ಗೆ ನಾವು 400-500 ಕೊಟ್ಟಿರ್ತೀವಿ. ಬಟ್ ಒಂದೇ ಕಲರ್ ಇರುತ್ತೆ. ಇದರಲ್ಲಿ 10 ಶೇಡ್ಸ್ ಇದೆ. 10 ಶೇಡ್ ಕೂಡ ಯೂಸ್ಫುಲ್ ಶೇಡ್ಸ್ ನೋಡಿ. ಎಲ್ಲ ಶೇಡ್ಸು ಅಷ್ಟೇ ಸಖತ್ತಾಗಿದೆ. ಒಂದಕ್ಕಿಂತ ಒಂದು ಸೂಪರ್ವಾಗಿದೆ. ಓಕೆ, ಈ ಒಂದು ಲಿಪ್ಸ್ಟಿಕ್ ಪ್ಯಾಲೆಟ್ನ ಪರ್ಚೇಸ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಪರ್ಚೇಸ್ ಮಾಡಿ. ಓಕೆ, ಯಾಕೆ ನಾನು ಇಷ್ಟೊಂದು ಇದ್ರ ಬಗ್ಗೆ ಏನಕ್ಕೆ ಇನ್ಫಾರ್ಮೇಷನ್ ಕೊಟ್ಟೆ ಅಂತಂದರೆ, ಎಷ್ಟೊಂದು ಜನ ಕೇಳ್ತಾ ಇದ್ರಿ ಲಿಪ್ಸ್ಟಿಕ್ ಪ್ಯಾಲೆಟ್ ಹೇಳಿ, ಲಿಪ್ಸ್ಟಿಕ್ ಪ್ಯಾಲೆಟ್ ಹೇಳಿ. ಎಲ್ಲ ಲಿಪ್ಸ್ಟಿಕ್ ತೊಗೊಳಕ್ಕಾಗಲ್ಲ ನೋಡಿ. ಒಂದು ಲಿಪ್ಸ್ಟಿಕ್ ಒಂದು 400 ಅಂತ ಅಂದ್ರೂ ನಾವು ಎಲ್ಲ ಕಲರ್ ತೊಗೋಬೇಕು ಅಂದರೆ ಎಷ್ಟಾಗುತ್ತೆ ಹೇಳಿ. ಸೊ ಇದು ಎಲ್ಲ ಕಲರು ಇದೆ. ನೀವು ಇದು ಖಾಲಿ ಆದಮೇಲೆ ಬೇಕಿದ್ರೆ ಇನ್ನೊಂದು ತೊಗೊಳ್ಬೋದು ಅಲ್ವಾ. ಸೊ ನಮಗೆ ಬಜೆಟ್ ಇಂಪಾರ್ಟೆಂಟ್ ಅಲ್ವಾ.
ಒಂದೇ ಪ್ರಾಡಕ್ಟ್ ಅಲ್ವಲ್ಲ, ನಾವು ಎಷ್ಟೊಂದು ಪ್ರಾಡಕ್ಟ್ ತೊಗೊಳ್ಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಈಗ ನಾನು ಯಾವಾಗ ಮೇಕಪ್ ಫಿಕ್ಸರ್ ಆ್ಯಂಡ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಬ್ರೀಫಾಗಿ ತೋರಿಸ್ತೀನಿ. ಈಗ ಜಸ್ಟ್ ಸ್ಕಿನ್ ಪ್ರೆಪ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಪ್ರೆಪ್ ಮಾಡುವಾಗ ಈಗ ನಾನು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್. ಈಗ ಆಲ್ರೆಡಿ ಕ್ಲೆನ್ಸ್ ಆಗಿದೆ ನಂದು, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಟೋನರ್, ಇನ್ನು ನಾನು ಈಗ ಟೋನರ್ ಹಾಕಿದ್ದೀನಿ. ಈಗ ಮಾಯ್ಶ್ಚರೈಸರ್, ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಸ್ಕಿನ್ಗೆ ಯೂಸ್ ಮಾಡುವಂಥ ಆಯಿಲ್ ಕಂಟ್ರೋಲ್ ಟೋನರ್ನ ಯೂಸ್ ಮಾಡಿದ್ದೀನಿ. ಇನ್ನು ಮಾಯ್ಶ್ಚರೈಸರ್ ನಾನು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದನೇ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ಅವ್ರದ್ದು ಆಯಿಲ್ ಕಂಟ್ರೋಲ್ ಮಾಯ್ಶ್ಚರೈಸರೇ. ನಾನು ರೆಗ್ಯುಲರಾಗಿ ಅದೇ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ತುಂಬ ತಿಂಗಳಿಂದನೇ ರಿಪೀಟ್ ಆಲ್ಮೋಸ್ಟ್ ವರ್ಷನೇ ಆಯಿತು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಸೊ ನಂದು ಆಯಿಲಿ ಸ್ಕಿನ್ ಇರುವಂಥ ಯಾವುದೇ ಕ್ಲೈಂಟ್ ಬಂದರೂ ನಾನು ಇದೇ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಈಗ ಮಾಯ್ಶ್ಚರೈಸರ್ ಆಯಿತು, ನಾನು ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಇವತ್ತಿನ ಟಾಪಿಕ್ ಸೆಟ್ಟಿಂಗ್ ಸ್ಪ್ರೇ ಯಾವಾಗ ಯೂಸ್ ಮಾಡಬೇಕು, ಮೇಕಪ್ ಫಿಕ್ಸರ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದಾಗಿರೋದ್ರಿಂದ ಬೇರೆ ನಾನು ಸ್ಟೆಪ್ಸ್ನ ಫಾಸ್ಟಾಗಿ ಮಾಡ್ಕೊಳ್ತೀನಿ. ಸ್ವಲ್ಪ ಡ್ರೈ ಆಗಲಿ, ಪ್ರತಿಯೊಂದು ಸ್ಟೆಪ್ಗೂ ಸ್ವಲ್ಪ ನಾವು ಗ್ಯಾಪ್ ಕೊಡಬೇಕಾಗತ್ತೆ. ಈಗ ಡ್ರೈ ಆಗಿದೆ. ಈಗ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪೋರ್ ಮಿನಿಮೈಸರ್ ಪ್ರೈಮರ್, ಇನ್ಸೈಟ್ ಅವ್ರದ್ದು. ಆಯಿಲಿ ಸ್ಕಿನ್ ಮತ್ತು ನನಗೆ ಹೆವಿ ಪೋರ್ಸ್ ಇರೋದ್ರಿಂದ ಪೋರ್ ಮಿನಿಮೈಸರ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಪೋರ್ಸ್ ಇದೆ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಪೋರ್ಷನ್ ಎಲ್ಲ ನೀವು ಸ್ವಲ್ಪ ಯೂಸ್ ಮಾಡಿ, ಇಲ್ಲಿ ಸ್ವಲ್ಪ ರಫ್ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಈಗ ಪ್ರೈಮರ್ ಆದ ತಕ್ಷಣ ನಮ್ಮದು CTM ಮುಗಿಯುತ್ತೆ, ಸ್ಕಿನ್ ಪ್ರೆಪ್ ಮುಗಿಯುತ್ತೆ ಅಲ್ವಾ. ಈ ಸ್ಕಿನ್ ಪ್ರೆಪ್ ಮುಗಿದ್ಮೇಲೆ ನಾವು ಈಗ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು. ಆವಾಗ ನೀಟಾಗಿ ಸ್ಕಿನ್ ಪ್ರೆಪ್ ಕೂರುತ್ತೆ. ಮತ್ತು ಇನ್ನೂ ಏನು ಗೊತ್ತಾ, ಇವಾಗ ಡ್ರೈ ಸ್ಕಿನ್ ಅವ್ರಿಗೆ, ಯಾವುದೇ ಪೋರ್ಸ್ ಇಲ್ಲದೆ ಇರೋರಿಗೆ ನೀವು ಪ್ರೈಮರ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ರೆ ನಿಮಗೆ ಹೈಡ್ರೇಷನ್ ಸಿಗುತ್ತೆ. ಮತ್ತು ಇದು ಪ್ರೈಮರ್ ಆಗಿ ಯೂಸ್ ಮಾಡ್ಬೋದು, ಪ್ರೈಮರ್ ಆಗಿ ವರ್ಕ್ ಮಾಡುತ್ತೆ. ಬಟ್ ಪೋರ್ಸ್ ಇರೋರು ಮಾತ್ರ ಸಿಲಿಕಾನ್ ಬೇಸ್ಡ್ ಯೂಸ್ ಮಾಡಿ, ಇದನ್ನು ಯೂಸ್ ಮಾಡಿ, ಓಕೆನಾ. ಈಗ ನಾನು PSC ಅವ್ರದ್ದು ಪ್ರೆಪ್ ಪ್ಲಸ್ ಪ್ರೈಮರ್ ಮೇಕಪ್ ಫಿಕ್ಸರ್, ಇದು ಆ್ಯಕ್ಚುಲಿ ಇದರಲ್ಲಿ ನೋಡಿ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಇದು ಚಿಕ್ಕದಾಗಿದೆ, ಈ ರೀತಿ ಇರುತ್ತೆ. ನೀವು ಇದು ದೊಡ್ಡದು ಬರುತ್ತೆ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ಫಸ್ಟು ನಾನು ಏನೇ ಪರ್ಚೇಸ್ ಮಾಡೋದು ಚಿಕ್ಕದೇ ಪರ್ಚೇಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೋಡಿ ಯೂಸ್ ಮಾಡೋದು ಫಸ್ಟ್ ಶೇಕ್ ಮಾಡಿ, ನೀವು ಯಾವುದೇ ಸ್ಪ್ರೇ ಯೂಸ್ ಮಾಡೋವು ಹಿಂಗೆ ಶೇಕ್ ಮಾಡಿ, ಸ್ಪ್ರೇ ಇರುತ್ತಲ್ವ ಅಷ್ಟೇ. ಈಗ ಸ್ವಲ್ಪ ಗ್ಯಾಪ್ ಕೊಡಿ, ಇದು ಡ್ರೈ ಆಗಬೇಕು. ಡ್ರೈ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಈಗ ನಾವು ಯೂಸ್ ಮಾಡಿದ್ದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಈ ಒಂದು ಪೋರ್ಷನಲ್ಲಿ ನಾವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಯಾವಾಗ ಯೂಸ್ ಮಾಡ್ಬೋದು ಅಂತ ನಿಮಗೆ ಈಗ ಮೇಕಪ್ ಮಾಡ್ತಾ ಗೊತ್ತಾಗತ್ತೆ. ನಾವು ಸೆಟ್ಟಿಂಗ್ ಸ್ಪ್ರೇನ ಮಧ್ಯದಲ್ಲಿ ಯೂಸ್ ಮಾಡ್ಬೋದು. ಮತ್ತು ನೋಡಿ ಈಗ ನಾವು ಸ್ಕಿನ್ ಪ್ರೆಪ್ ಆದಮೇಲೆ ಯೂಸ್ ಮಾಡ್ಬೋದು, ಮತ್ತು ಸ್ಟಾರ್ಟಿಂಗಲ್ಲಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಆಲ್ರೆಡಿ ನಾನು ಟೋನರ್ ಸ್ಪ್ರೇ ಮಾಡಿರೋದ್ರಿಂದ ಬೇಡ ಅಂದ್ಬಿಟ್ಟು ನಾನು ಸ್ಕಿನ್ ಪ್ರೆಪ್ ಮಾಡೋದ್ರಿಂದ ನಾನು ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಸ್ಪ್ರೇ ಮಾಡೋದ್ರಿಂದ ನಮಗೆ ಹೈಡ್ರೇಷನ್ ಕೊಡುತ್ತೆ. ಮತ್ತು ಈಗ ಗ್ಲಾಸಿ ಲುಕ್ ಬೇಕು ಅಂತೆಲ್ಲ ಕೇಳ್ತಾರಲ್ವ, ಮತ್ತು ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಎಷ್ಟೊಂದು ಜನಕ್ಕೆ ಕೇಕಿ ಆಗ್ತಿರುತ್ತೆ, ಮೇಕಪ್ ಡ್ರೈ ಅನಿಸ್ತಿರುತ್ತೆ, ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಸ್ಕಿನ್ ಜೊತೆ ಅಬ್ಸರ್ವ್ ಆಗುತ್ತೆ ಈ ಒಂದು ಸ್ಪ್ರೇನ ಯೂಸ್ ಮಾಡಿದ್ರೆ. ಪ್ರಾಡಕ್ಟ್ಸ್ನ ನೀಟಾಗಿ ಸೆಟ್ ಆಗೋದಕ್ಕೆ ಬಿಡುತ್ತೆ. ಈಗ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಡ್ರೈ ಆಗೋವರೆಗೂ. ಈಗ ನೆಕ್ಸ್ಟು ಕಲರ್ ಕರೆಕ್ಷನ್. ಈಗ ಕಲರ್ ಕರೆಕ್ಷನ್ಗೆ ಎನಿ ಕನ್ಸಿಲರ್ ತೊಗೊಳ್ಳಿ. ನಾನು ಇನ್ಸೈಟ್ ಅವ್ರದ್ದು ಪ್ರೋ ಕನ್ಸಿಲರ್ ಪ್ಯಾಲೆಟ್ನ ತೊಗೊಳ್ತಾ ಇದ್ದೀನಿ. ನನ್ನ ಸ್ಕಿನ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಎಲ್ಲೆಲ್ಲಿ ಮಾರ್ಕ್ ಇದೆ ಅದನ್ನು ನಾನು ಹೈಡ್ ಮಾಡ್ತಾ ಇದ್ದೀನಿ, ಓಕೆನಾ. ಇಲ್ಲೆಲ್ಲ ಮಾರ್ಕ್ ಇದೆ ಎಲ್ಲ ನನಗೆ, ನನ್ನ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ ಇದು. ಹೊರಗಡೆ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ನಾನೀಗ ನೈಟು ನೋಡಿ 10:15 ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೂ ಕೂಡ ಹೊರಗಡೆ ಕೆಲವೊಂದು ಸೌಂಡ್ ಕೇಳಿಸ್ತಾ ಇದೆ.
ಸೊ ಅದನ್ನು ಇಗ್ನೋರ್ ಮಾಡಿ, ಓಕೆನಾ. ಹೊರಗಡೆ ಮಾತಾಡೋದು ಮತ್ತು ಯಾವುದೋ ಪಾಪು ಅಳ್ತಿರೋ ಸೌಂಡ್ ಕೇಳಿಸ್ತಿದೆ ಅಷ್ಟೆ. ಈಗ ನಾನು ಎಲ್ಲೆಲ್ಲಿ ನಾನು ಕಲರ್ ಕರೆಕ್ಷನ್ ಮಾಡ್ಕೊಳ್ಬೇಕು ಅಲ್ಲಿ ನಾನು ಈ ಒಂದು ಡಾರ್ಕ್ ಕನ್ಸೀಲರ್ನ ಯೂಸ್ ಮಾಡಿದೆ. ಈಗ ನನ್ನ ಸ್ಕಿನ್ ಶೇಡ್ ಕನ್ಸೀಲರು, ಆ್ಯಕ್ಚುಲಿ ಇದನ್ನೇ ನಾನು ಫುಲ್ ಫೌಂಡೇಶನ್ ಆಗಿ ಯೂಸ್ ಮಾಡ್ತೀನಿ ಈಗ. ಸೊ ಅದಕ್ಕೋಸ್ಕರ ನನ್ನ ಸ್ಕಿನ್ ಶೇಡ್ನ ನಾನು ಫುಲ್ ಅಪ್ಲೈ ಮಾಡ್ತೀನಿ. ಈಗ ಜಸ್ಟ್ ನಾನು ಇದನ್ನು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಇವತ್ತಿನ ಟಾಪಿಕ್ಕು ಮೇಕಪ್ ಫಿಕ್ಸರ್ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇ ಆಗಿರೋದ್ರಿಂದ ನಾನು ನಿಮಗೆ ಬೇರೆನ ಅಷ್ಟು ಡೀಟೇಲಾಗಿ ಹೇಳ್ತಾ ಇಲ್ಲ. ನಿಮಗೆ ಇವೆಲ್ಲ ಟಾಪಿಕ್ನು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಅಂಡರ್ ಐ ಕೆಳಗೂ ಅಷ್ಟೇ ಈಗ ಅದೇ ಕಲರ್ನ ಫೌಂಡೇಶನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನೇ ಫೌಂಡೇಶನ್ ಥರ ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ಈಗ ನಾವು ಫೌಂಡೇಶನ್ ಎಲ್ಲ ಬ್ಲೆಂಡ್ ಮಾಡಿದ್ದೀವಲ್ವ, ಈಗ ನಾನು ಅಂಡರ್ ಐ ಕೆಳಗೆ ನಾನು ಪೌಡರಿಂದ ಸೆಟ್ ಮಾಡ್ಕೊಳ್ತೀನಿ. ಪೌಡರಿಂದ ಸೆಟ್ ಮಾಡಿಕೊಂಡು ಆಮೇಲೆ ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡ್ತೀನಿ. ಯಾಕಂತ ಅಂದರೆ ಈ ಫೌಂಡೇಶನ್ ಎಲ್ಲ ನೀಟಾಗಿ ಸೆಟ್ ಆಗಲಿ ಅಂತ, ಓಕೆನಾ. ಈಗ ಇಲ್ಲಿ ನಾವು ಪೌಡರಿಂದ ಸೆಟ್ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಇನ್ಸೈಟ್ ಅವ್ರದ್ದು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡರ್ ಐ ಕೆಳಗೆ ಈಗ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಟ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ನಾವು ಡಸ್ಟ್ ಔಟ್ ಮಾಡಬೇಕಾಗತ್ತೆ. ನಾವು ಯಾವುದಾದ್ರೂ ಫ್ಲಫಿ ಬ್ರಷ್ನ ತಗೊಂಡು ಒಂದು 2 ಮಿನಿಟ್ಸ್ ಬಿಟ್ಟು, ಆ್ಯಕ್ಚುಲಿ ಈಗ ನಾನು ಜಸ್ಟ್ ಹಾಗೆ ಡಸ್ಟ್ ಔಟ್ ಮಾಡ್ತೀನಿ. ನೀವು ಒಂದು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಬಿಟ್ಟು ಡಸ್ಟ್ ಮಾಡಿ. ಈಗ ಡಸ್ಟ್ ಮಾಡಿದ್ದಾದಮೇಲೆ ನಾವೀಗ ಫೌಂಡೇಶನ್ ಹಾಕಿದ್ವಿ ಅಲ್ಲ, ಇಲ್ಲಿಗೆ ನಾವು ಈಗ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು, ಓಕೆನಾ. ಈ ಫೌಂಡೇಶನ್ ನೀಟಾಗಿ ನಮಗೆ ಸೆಟ್ ಆಗೋದಕ್ಕೆ, ನಮ್ಮ ಸ್ಕಿನ್ ಜೊತೆ ಮರ್ಜ್ ಆಗುತ್ತೆ, ಯಾವುದೋ ಒಂದು ಪ್ರಾಡಕ್ಟ್ ಹಾಕಿದ್ದೀವಿ ಅಂತ ಅನಿಸಲ್ಲ, ಓಕೆನಾ. ಈಗ ಇಲ್ಲಿ ನಾವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ವಿ. ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ಪೂರ್ತಿ ಟ್ಯುಟೋರಿಯಲ್ ಹೇಳ್ತಾ ಇದ್ದೀನಿ. ಜಸ್ಟ್ ನಾನು ಹಾಗೆ ಹೇಳ್ಬೋದಿತ್ತು, ಹಾಗೆ ಹೇಳಿದ್ರೆ ನಿಮಗೆ ಡೌಟ್ಸ್ ಬರುತ್ತೆ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ಪೂರ್ತಿ ಟ್ಯುಟೋರಿಯಲ್ನೇ ನಾನು ತೋರಿಸ್ತಾ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಇದು ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆಗೋವರೆಗೂ ನಾವೇನು ಮಾಡಬಾರ್ದು. ಈ ಸೆಟ್ಟಿಂಗ್ ಸ್ಪ್ರೇಯಿಂದ ನಿಮಗೆ ಮೇಕಪ್ ಲಾಕ್ ಆಗಲ್ಲ, ಇದು ಜಸ್ಟ್ ನಿಮಗೆ ಸೆಟ್ ಆಗುತ್ತಷ್ಟೇ, ನಿಮ್ಮ ಸ್ಕಿನ್ ಜೊತೆ ಸೆಟ್ ಆಗುತ್ತೆ. ಇವಾಗ ಎಷ್ಟೊಂದು ಜನ ಮೇಕಪ್ ಫಿಕ್ಸರ್ ಬದಲು ಸೆಟ್ಟಿಂಗ್ ಸ್ಪ್ರೇನ ಹಾಕ್ಬಿಡ್ತಾರೆ, ಅವಾಗ ಲಾಂಗ್ ಲಾಸ್ಟಿಂಗ್ ಇರಲ್ಲ ಮೇಕಪ್ಪು. ಇದು ಸೆಟ್ಟಿಂಗ್ ಸ್ಪ್ರೇ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಯೂಸ್ ಆಗೋದಿಲ್ಲ, ಮೇಕಪ್ನ ಸೆಟ್ ಮಾಡೋದಕ್ಕಷ್ಟೇ ಯೂಸ್ ಆಗುತ್ತೆ, ಓಕೆನಾ. ಓಕೆ, ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರಲ್ಲಿ ನಾನು ಚೂರು ಐಲೈನರು ಮಸ್ಕರ ಹಾಕ್ಕೊಂಡ್ಬಿಡ್ತೀನಿ. ಓಕೆ, ನಾನು ಒಂದು ಸಿಂಪಲ್ಲಾಗಿ ಐಲೈನರು ಮತ್ತು ಮಸ್ಕರ ಹಾಕ್ಕೊಂಡಿದ್ದೀನಿ. ಈಗ ಫುಲ್ಲು ಡ್ರೈ ಆಗಿದೆ. ಈಗ ನಾವು ಎನಿ ಪೌಡರ್ನ ನಾವು ಹಾಕ್ಕೊಳ್ಬೋದು. ಈಗ ಬ್ಲಷು ಪೌಡರು ಎಲ್ಲನೂ ನೀವು ಹಾಕ್ಕೊಳ್ಬೋದು. ಈಗ ನಾನು ನಿಮಗೆ ಫುಲ್ ಫೇಸಿಗೆ ನಾನು ಈಗ ಫುಲ್ಲು ಲೂಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸೇಮ್ ಇನ್ಸೈಟ್ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಫುಲ್ ಫೇಸ್ಗೆ ನೀವು ಬೇಕಿದ್ರೆ ಕಾಂಪ್ಯಾಕ್ಟ್ ಬೇಕಿದ್ರೂ ಹಾಕ್ಕೊಳ್ಬೋದು. ಕಾಂಪ್ಯಾಕ್ಟು ಮತ್ತು ಲೂಸ್ ಪೌಡರಿಂದ ಏನೇನು ಯೂಸ್ ಇದೆ ಅಂತ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಆ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಲೂಸ್ ಪೌಡರ್ನ ಫುಲ್ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಎಲ್ಲೂ ಸ್ಪೇಸ್ ಬಿಡದೆ. ಈಗ ನೀವು
ಕಾಂಟೋರ್ ಬೇಕಿದ್ರೆ ನೀವು ಕಾಂಟೋರ್ ಎಲ್ಲ ಮಾಡ್ಕೊಂಡು ಬೇಕಾದರೆ ನೀವು ಕಾಂಟೋರ್ ಯಾವಾಗ ಮಾಡಬೇಕಾ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಇವತ್ತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂತಂದರೆ ನೀವು ಕಮೆಂಟ್ ಹಾಕ್ತೀರಾ ಅದಾಗ್ಬೋದಾ ಇದಾಗ್ಬೋದಾ ಅಂತ. ಸೊ ಅದಕ್ಕೆ ನಾನು ನಿಮಗೆ ಕ್ಲಿಯರ್ ಆಗಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರ್ತಾರಲ್ವಾ, ಸೊ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನಾನು ಪೌಡರ್ನ ಹಾಕ್ಕೊಂಡಿದ್ದೀನಿ ಅಲ್ವಾ, ಇದನ್ನು ನೀಟಾಗಿ ಚೂರು ಡಸ್ಟ್ ಆಫ್ ಮಾಡಿಬಿಟ್ಟು ಈಗ ಈಗ ನ್ಯೂ ಲಿಪ್ಸ್ಟಿಕ್ ಪ್ಯಾಲೆಟಿಂದ ಲಿಪ್ಸ್ಟಿಕ್ ಯೂಸ್ ಮಾಡೋಣ. ತುಂಬ ಈಸಿ ಇದೆ ಆ್ಯಕ್ಚುಲಿ ಅಪ್ಲೈ ಮಾಡೋದಕ್ಕೆ. ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು 2 ಶೇಡ್ ಮಿಕ್ಸ್ ಮಾಡ್ತೀನಿ. ಈ ಶೇಡ್ ತೊಗೊಳ್ಳೋಣ, ಈ ಶೇಡು ಮತ್ತು ಈ ಶೇಡ್ ಎರಡು ಕೂಡ ಸ್ವಲ್ಪ ತಗೊಂಡು ಅಪ್ಲೈ ಮಾಡೋಣ. ಪಿಗ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಬೆಣ್ಣೆ ಥರ ಬ್ಲೆಂಡ್ ಆಗ್ತಿದೆ. ಅಪ್ಲೈ ಅಂತೂ ಸಖತ್ ಈಸಿ ಇದೆ ಅಪ್ಲೈ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ ಲಿಪ್ಸ್ಟಿಕ್ಕು. ಈ ಲಿಪ್ ಪ್ಯಾಲೆಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅಫೋರ್ಡಬಲ್ ಪ್ರೈಸ್, ತುಂಬ ಚೆನ್ನಾಗಿದೆ. ಓಕೆ, ಈಗ ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ. ಲಿಪ್ಸ್ಟಿಕ್ ಹಾಕಿದ್ಮೇಲೆ ಈಗ ಲಾಸ್ಟ್ ಫೈನಲ್ ಟಚ್ಗೆ ಬಂದಿದ್ದೀವಿ ಅಂತ ಅಂದ್ಕೊಳ್ಳಿ. ಈಗ ಲಾಸ್ಟ್ ಫೈನಲ್ ಟಚ್ಚಲ್ಲಿ ಈಗ ನಾವು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಈ ಒಂದು ಮೇಕಪ್ ಫಿಕ್ಸರ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು PS ಇದು ನೀವು ನಾರ್ಮಲಾಗಿ ಇದೊಂದೇ ಸ್ಪ್ರೇ ಮಾಡಿಬಿಡ್ಬೋದು, ನಿಮಗೇನು ಆ ರೀತಿ ಹಾರ್ಡ್ ಅನಿಸಲ್ಲ. ಬಟ್ ಇದು ಸ್ವಲ್ಪ ಹಾರ್ಡ್ ಇದೆ. ಇದರಲ್ಲಿ ಆಲ್ಕೋಹಾಲ್ ಲೆವೆಲ್ ತುಂಬ ಜಾಸ್ತಿ ಇದೆ, ಫಸ್ಟ್ ಪ್ಲೇಸಲ್ಲಿದೆ. ಸೊ ಅದಕ್ಕೋಸ್ಕರ ಇದನ್ನು ನೀವು ಡೈರೆಕ್ಟ್ ಹಾಗೆ ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ, ಮತ್ತು ಸ್ವಲ್ಪ ಏನೋ ಲೇಯರ್ ಎದ್ದು ಬರೋ ಥರ ಕೇಕಿ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾವು ಸೆಟ್ಟಿಂಗ್ ಸ್ಪ್ರೇ, ಎನಿ ಸೆಟ್ಟಿಂಗ್ ಸ್ಪ್ರೇನ ಫಸ್ಟು ಸ್ಪ್ರೇ ಮಾಡಬೇಕು. ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡಿಬಿಟ್ಟು ಈಗ ಇದು ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆಗೋದಕ್ಕೆ ಟೈಮ್ ಕೊಡಿ. ಹಾಗೆ ಇದನ್ನು ಸ್ಪ್ರೇ ಮಾಡಬೇಡಿ. ಈ ಒಂದು ಸೆಟ್ಟಿಂಗ್ ಸ್ಪ್ರೇ ಡ್ರೈ ಆದಮೇಲೆ ಈ ಒಂದು ಸ್ಪ್ರೇನ ನೀವು ಎಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಬಟ್ ತುಂಬ ಬೆನಿಫಿಟ್ ಇದೆ, ಬಟ್ ಇದನ್ನು ಯೂಸ್ ಮಾಡೋದು ಬರಬೇಕಷ್ಟೆ. ಫುಲ್ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಈಗ ನಾನು ಸ್ಪ್ರೇ ಮಾಡಿದ್ದಂಥ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಕಂಪ್ಲೀಟಾಗಿ ಡ್ರೈ ಆಗಿದೆ. ಫಸ್ಟು ಶೇಕ್ ಮಾಡಿ ನೋಡಿ, ತುಂಬ ಹತ್ರದಿಂದ ಹಾಕಬೇಡಿ, ಸ್ವಲ್ಪ ದೂರಕ್ಕೆ ಇಟ್ಕೊಳ್ಳಿ. ದೂರ ಇಟ್ಕೊಂಡು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ನೋಡಿ, ಇಲ್ಲಿಂದ ಹಿಂಗೆ ಬರಬೇಕು ನೋಡಿ, ಫುಲ್ ಹತ್ರ ಇಟ್ಕೊಂಡು ಹಾಕಬೇಡಿ. ಓಕೆನಾ? ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಅಷ್ಟೇ. ಈ ಸ್ಪ್ರೇನ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಬೇಡಿ, ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ. ಈಗ ನಾನು ನಿಮ್ಗೆ ಹೇಳೋದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಸ್ವಲ್ಪ ಹೊತ್ತು ಆ್ಯಕ್ಚುಲಿ ನೋಡಿ, ಇದ್ರ ಮೇಲೆ ಬರೆದಿದೆ 3 ಸೆಕೆಂಡ್ ಸೆಟ್ಟಿಂಗ್ ಮಿಸ್ಟ್ ಅಂತ ಬರೆದಿದೆ. ಸ್ವಲ್ಪ ಒಂದು 3 to 4 ಸೆಕೆಂಡ್ ಮಾತಾಡಬೇಡಿ, ಹಾಗೆ ಇರಿ, ಅದು ನೀಟಾಗಿ ಸೆಟ್ ಆಗುತ್ತೆ. ಓಕೆನಾ? ಈ ಸೆಟ್ಟಿಂಗ್ ಸ್ಪ್ರೇ ತುಂಬ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇರೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಇಲ್ಲ ಅಂತಂದರೆ ಇದನ್ನು ಇನ್ನೂ ಒಂದು ಥರ ಯೂಸ್ ಮಾಡ್ಬೋದು. ನಿಮಗೆ ಹಿಂಗೇನಾದರೂ ಯೂಸ್ ಮಾಡೋವಾಗ ಹತ್ರಕ್ಕೆ ಬೀಳತ್ತೆ ಅಂತ ಅಂದ್ಕೊಂಡ್ರೆ, ಯಾಕಂತಂದರೆ ಇದು ಸ್ವಲ್ಪ ಆಲ್ಕೋಹಾಲ್ ಲೆವೆಲ್ ಜಾಸ್ತಿ ಇದೆ ಮತ್ತು ಗ್ಯಾಸ್ ಕೂಡ ಇರೋದ್ರಿಂದ ಸ್ವಲ್ಪ ಇದ್ರ ಸ್ಮೆಲ್ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಆವಾಗ ನಾವು ಈ ರೀತಿ ಒಂದು ಪಫ್ಗೆ ಈ ರೀತಿ ಮಾಡಿಕೊಂಡು ಇಲ್ಲಿ ನೋಡಿ, ಟ್ಯಾಪ್ 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 ಟ್ಯಾಪ್
ಈ ಒಂದು ಮೆಥಡ್ ಕೂಡ ಯೂಸ್ ಮಾಡ್ಬೋದು ನೀವು. ಓಕೆನಾ? 2 ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಇನ್ನು ಓವರ್ ಆಲ್ ಲುಕ್ ಈ ರೀತಿ ಇದೆ. ಈಗ ಇದು ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಯಾಕಂತಂದರೆ ಇದು ತುಂಬ ಚೆನ್ನಾಗಿದೆ ಅಂತ ಇದ್ರ ಬಗ್ಗೆ ನಾನು ಇಷ್ಟೊಂದು ಹೇಳಿದ್ದೀನಿ. ಈಗ ಇದು ಟ್ರಾನ್ಸ್ಫರ್ ಪ್ರೂಫಾ ಇಲ್ವಾ ಈ ಒಂದು ಸ್ಪ್ರೇ ಯೂಸ್ ಮಾಡಿದ್ರೆ ಅಂತ ಈಗ ಚೆಕ್ ಮಾಡೋಣ. ನೋಡಿ, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಲ್ಲ. ನೋಡಿ ನೋಡಿ ಎಷ್ಟು ಸರಿ ಬೇಕಿದ್ರೂ ನಾನು ಕಾನ್ಫಿಡೆನ್ಸಾಗಿ ಮಾಡ್ತೀನಿ. ಎಷ್ಟು ಬ್ಯೂಟಿಫುಲ್ಲಾಗಿದೆ ಈ ಸ್ಪ್ರೇ ಅಂತೂ. ನೀವು ಪರ್ಚೇಸ್ ಮಾಡಲೇಬೇಕು, ಬಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೇಬೇಕು. ಓಕೆನಾ? ನೋಡಿ, ಈ ಒಂದು ಸ್ಪ್ರೇ ಇಟ್ಕೊಳ್ಳಿ. ನೋಡಿ, ಮೇಕಪ್ ಫಿಕ್ಸರ್ ಬೆಸ್ಟ್ ಮೇಕಪ್ ಫಿಕ್ಸರ್. ಇದರ ಕ್ರೇಲಾನ್ದು ಬರುತ್ತೆ. ಕ್ರೇಲಾನ್ದು ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಎರಡೂ ಸೇಮ್ ರಿಸಲ್ಟೇ ಕೊಡೋದ್ರಿಂದ ನೀವು ಇದನ್ನೇ ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ. ನೋಡಿ, ನಾನು ನಿಮಗೆ ಎಷ್ಟು ಸರಿ ಬೇಕಿದ್ರು ನೋಡಿ, ವೆರಿ ಬ್ಯೂಟಿಫುಲ್. ನನಗೆ ಖುಷಿ ಆಗ್ತಿದೆ ಆ್ಯಕ್ಚುಲಿ. ನೋಡಿ, ನಾನು ಕ್ರೇಲಾನ್ ಯೂಸ್ ಮಾಡಿದ್ದೆ, ಇದನ್ನು ಯೂಸ್ ಮಾಡಿರಲಿಲ್ಲ. ಇದನ್ನು ರೀಸೆಂಟಾಗಿ ನಾನು ಆರ್ಡ್ರ್ ಮಾಡಿದ್ದಕ್ಕೂ ನನಗೆ ಅಮೌಂಟು ತುಂಬ ವರ್ತ್. ನೋಡಿ 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 ಎಷ್ಟು ಬೇಕಿದ್ರು ನಾನು ನಿಮಗೆ ನೋಡಿ. ಆ್ಯಕ್ಚುಲಿ ಇದು ಮೆಹಂದಿ ಹಚ್ಚಿದ್ದೆ ನಾನು, ಸೊ ಅದಿದೆ. ಸೊ ಅದಕ್ಕೆ ನಿಮಗೆ ಟಿಶ್ಯೂಲೇ ಬೆಸ್ಟ್. ತುಂಬ ಚೆನ್ನಾಗಿದೆ. ಇನ್ನು ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಬೆಸ್ಟ್ ಮೇಕಪ್ ಫಿಕ್ಸರ್ ಯಾವುದು ಅಂತ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ನೀವು ಆರಾಮ್ಸೆ, ನಾನು ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಒಂದು ಮೇಕಪ್ ಫಿಕ್ಸರ್ ಕೂಡ ಹಾಕ್ತೀನಿ, ಮತ್ತು ಈ ಒಂದು ಸೆಟ್ಟಿಂಗ್ ಸ್ಪ್ರೇನು ಕೂಡ ಹಾಕ್ತೀನಿ. ಇನ್ನು ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಪ್ರೀವಿಯಸ್ ವಿಡಿಯೋಸೆಲ್ಲ ಹಾಕ್ತಾಯಿದ್ದೆ. ಬಟ್ ನೀವು ಈ ಒಂದು ಪ್ರಾಡಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ಇದು ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಇದರಲ್ಲಿ ಆಲ್ಕೋಹಾಲ್ ಲೆವೆಲ್ ಇದಕ್ಕಿಂತ ಕಡಿಮೆ ಇದೆ. ಸೊ ನಿಮಗೆ ಇದು ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇ ಥರ ವರ್ಕ್ ಆಗುತ್ತೆ, ಬಟ್ ಇದರಷ್ಟು ನಿಮಗೆ ಬೆನಿಫಿಟ್ ಇದು ಕೊಡೋದಿಲ್ಲ ಮೇಕಪ್ ಫಿಕ್ಸರು. ಬಟ್ ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ಬೋದು. ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದಕ್ಕಾಗಲ್ಲ. ಯಾವುದಾದ್ರೂ ಇವಾಗ ಬ್ರೈಡ್ಸ್ಗೆ ಯೂಸ್ ಮಾಡ್ಬೋದು, ಇವೆಂಟ್ಗಳಿಗೆ ಯೂಸ್ ಮಾಡ್ಬೋದು. ಯಾಕಂತಂದರೆ ಇದರಲ್ಲಿ ಆಲ್ಕೋಹಾಲ್ ಲೆವೆಲ್ ಜಾಸ್ತಿ ಇದೆ. ಸೊ ಇದನ್ನು ಬೇಕಿದ್ರೆ ನೀವು ರೆಗ್ಯುಲರ್ ಯೂಸ್ ಮಾಡ್ಬೋದು. ಇನ್ನು ಈ ಒಂದು ಮೇಕಪ್ ಫಿಕ್ಸರ್ನ ನಾವು ಯಾವುದಾದ್ರೂ ಅಕೇಶನ್ಲಿ ಯೂಸ್ ಮಾಡ್ಬೋದು. ಇದನ್ನು ನೀವು ಡೈಲಿ ಬೇಕಿದ್ರೂ ಯೂಸ್ ಮಾಡ್ಬೋದು. ಓಕೆನಾ? ನೀವು ನೋಡಿ, ಇದು ತೊಗೊಳ್ಳಿ, ನಿಮ್ಗೆ ಎರಡು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಮೇಕಪ್ ಫಿಕ್ಸರ್ ಯಾವಾಗ ಯೂಸ್ ಮಾಡಬೇಕು, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯಾವಾಗ ಯೂಸ್ ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ಅಂತ ನಾನು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ, ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್, ನನಗೆ ಏನಾದರೂ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ ನಿಮಗೆ, ಯಾಕಂತಂದರೆ ರಿಪ್ಲೈ ಮಾಡಿದ್ರು ಕೆಲವೊಂದು ಸರಿ ಅರ್ಥ ಆಗಲ್ಲ ಅಲ್ವಾ. ಸೊ ಆ ಥರ ಏನಾದರೂ ರಿಪ್ಲೈ ಮಾಡಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಅಫೋರ್ಡಬಲ್ ಲಿಪ್ಸ್ಟಿಕ್ ಪ್ಯಾಲೆಟ್ ನಿಮಗೆ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿದೆ. ಇನ್ನು ನೀವು ಈ ಒಂದು ಮೇಕಪ್ ಫಿಕ್ಸರ್ನ ಮತ್ತು ಈ ಒಂದು ಮೇಕಪ್ ಫಿಕ್ಸರ್ ಎರಡು ಇಟ್ಕೊಂಡಿರಿ, ನಿಮ್ಗೆ ಎರಡೂ ಯೂಸ್ಫುಲ್ ಆಗುತ್ತೆ. ಇನ್ನು ಸೆಟ್ಟಿಂಗ್ ಸ್ಪ್ರೇ PAC ಇದು ಕೂಡ ಚೆನ್ನಾಗಿದೆ, ಇದನ್ನು ಕೂಡ ನೀವು ತೊಗೊಳ್ಬೋದು. ನಾನು ನಿಮಗೆ ಚಿಕ್ಕದು ಹಾಕಿರ್ತೀನಿ, ದೊಡ್ಡದು ಹಾಕಿರ್ತೀನಿ, ಯಾರಿಗೆ ಬೇಕೋ ಅದು ಪರ್ಚೇಸ್ ಮಾಡಿ. ಇನ್ನು ನಾನು ಹೊಸದಾಗಿ ಆರ್ಡರ್ ಮಾಡಿದ್ದೀನಿ 400 ಸಮಥಿಂಗಲ್ಲಿ ನಿಮಗೆ 3 ಒಂದು ಸ್ಪ್ರೇ ಬರುತ್ತೆ. ಒಂದು 80 ml ಸ್ಪ್ರೇ, ಒಂದು ಆಲ್ಮೋಸ್ಟ್ 30 ml. ಇದು ಎಷ್ಟು ml ಇದೆ ಮೋಸ್ಟ್ಲಿ ಈ ಥರದ್ದೇನೆ. ಇದಕ್ಕಿಂತ ನಾನು ಚೂರು ದೊಡ್ಡದು ಬರ್ಬೋದು. ಒಂದು 3 ಸ್ಪ್ರೇ ಆ್ಯಕ್ಚುಲಿ ಕಾಂಬೋಲ್ಲಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಹಾಕ್ತೀನಿ, ಪರ್ಚೇಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಸ್ಪ್ರೇ ಬಗ್ಗೆ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.